ನಮಸ್ಕಾರ. ಪೆನ್ ಡ್ರೈವ್ ಪುರಾಣ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರತಿದಿನ ಪ್ರೆಸ್ ಮೀಟ್ ಮಾಡೋ ಮೂಲಕ ಒಂದೊಂದೇ ಸಾಕ್ಷಿಯನ್ನ ರಿಲೀಸ್ ಮಾಡ್ತಾ ಇದ್ದಂತಹ ಅಡ್ವೊಕೇಟ್ ದೇವರಾಜೇಗೌಡನನ್ನ ನಿನ್ನೆ ಅರೆಸ್ಟ್ ಮಾಡಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಹಿರಿಯೂರಿಂದ ದೇವರಾಜೇಗೌಡ ಹೊಳೆನರಸೀಪುರಕ್ಕೆ ಕರೆತಂದ ಪೊಲೀಸರು. ವಕೀಲನ ವಿರುದ್ಧವೂ ಲೈಂಗಿಕ ದೌರ್ಜನ್ಯ ಆರೋಪ. ಇವತ್ತು ಸಂಜೆಯೊಳಗೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಲು ಸಿದ್ಧತೆ. ದೇವರಾಜೇಗೌಡ ರಿಲೀಸ್ ಮಾಡಿದ ಆಡಿಯೋಗಳಿಂದ ಹಲವು ಅನುಮಾನ. ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಕೇಸ್ಗೆ ಈಗ ಬಂಧನ. ಆಡಿಯೋ ರಿಲೀಸ್ ಮಾಡಿದ್ದಕ್ಕೆ ಅರೆಸ್ಟ್ ಮಾಡಿದ್ರಾ ಅನ್ನೋ ಪ್ರಶ್ನೆ. ಬ್ಲೂ ಕಾರ್ನರ್ ನೋಟಿಸ್ ಬಳಿಕ ಪ್ರಜ್ವಲ್ ಬಗ್ಗೆ ಮೊದಲ ಮಾಹಿತಿ. ಜರ್ಮನಿಯಿಂದ ಫ್ಲೈಟ್ ಬದಲು ರಸ್ತೆ ಮೂಲಕ ಪ್ರಯಾಣ ಮಾಡಿರೋ ಮಾಹಿತಿ. ಎಲ್ಲಿಗೆ ಹೋಗಿದ್ದಾರೆ ಅನ್ನೋ ಖಚಿತತೆ ಇಲ್ಲ. ಐಡೆಂಟಿಟಿ ಬದಲಿಸಿಕೊಂಡ್ರಾ ಅನ್ನೋ ಅನುಮಾನ. ವಿಜಯ್ ಮಲ್ಯ ಲಲಿತ್ ಮೋದಿ ಸಾಲಿಗೆ ಸೇರ್ತಾರಾ ಪ್ರಜ್ವಲ್ ರೇವಣ್ಣ? ಭಾರತಕ್ಕೆ ವಾಪಸ್ ಬರೋದೇ ಬಹುತೇಕ ಡೌಟ್. ವಿದೇಶಿ ನಾಗರಿಕತ್ವವನ್ನು ಪಡೆದಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ. ಮಹಿಳೆಯನ್ನ ಮೂವರು ಪೊಲೀಸರು ಸಂಪರ್ಕಿಸಿದ್ರ? ಮಹಿಳೆಯೇ ಸುಳ್ಳು ದೂರು ನೀಡಿದ್ರ? ರಾಷ್ಟ್ರೀಯ ಮಹಿಳಾ ಆಯೋಗದ ಆರೋಪದ ಬಗ್ಗೆ ಎಸ್ಐಟಿಯಲ್ಲೇ ಆಂತರಿಕ ತನಿಖೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.